ಸಹೃದಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ, ದೂರದ ಸಿಂಗಪುರ್ನಿಂದ. ಕಳೆದ ಸಂಚಿಕೆಯಲ್ಲಿ ಗಂಗೆ ತನ್ನ ಮಗನನ್ನ ಶಂತನುವಿಗೆ ಒಪ್ಪಿಸಿ ಅವಳು ವಾಪಸ್ ಹೊರಟೋಗ್ತಾಳೆ. ಆ ಶಂತನು ಮಹಾರಾಜ ಆ ಮಗನನ್ನ ಕರ್ಕೊಂಡ್ಬಂದು ಅರಮನೆಯಲ್ಲಿ ಹೇಗೆಲ್ಲ ಬೆಳೆಸ್ತಾನೆ ಅನ್ನುವುದನ್ನು ನಾವು ವಿವರವಾಗಿ ಈ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ತಪ್ಪದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಶಂತನು ಮಹಾರಾಜನು ತನ್ನ ಪುತ್ರನ ಜೊತೆಗೆ 4 ವರ್ಷಗಳನ್ನು ಆನಂದದಿಂದ ಕಳೆದು ಬಿಟ್ಟ. ಪುತ್ರ ವ್ಯಾಮೋಹವು ಸಂಪೂರ್ಣವಾಗಿ ಅವನನ್ನು ಆವರಿಸ್ಕೊಂಡು ಬಿಟ್ಟಿತ್ತು. ಆದರ್ಶ ಪುತ್ರನಾದ ದೇವವ್ರತನಿಗೋ ತಂದೆಯನ್ನು ಕಂಡ್ರೆ ಎಲ್ಲೆಲ್ಲೇ ಇರೋ ಪ್ರೀತಿ, ತಂದೆಯ ಏಕಾಂಗಿತನವನ್ನು ಹೋಗಲಾಡಿಸಲು ಅವನು ಪಣತೊಟ್ಟಂತಿತ್ತು. ಯುವರಾಜನ ಪಟ್ಟಾಧಿಕಾರವನ್ನು ಕಟ್ಟಿದ ಮೇಲಂತೂ ಅವನು ತಂದೆಯನ್ನು ಒಂದು ಕ್ಷಣವೂ ಕೂಡ ಬಿಟ್ಟಿರ್ತಾ ಇರಲಿಲ್ಲ. ಇವರಿಬ್ಬರ ಅನ್ಯೋನ್ಯ ಸಂಬಂಧವನ್ನು ಕಂಡಂತಹ ಪ್ರಜೆಗಳು ಅತ್ಯಂತ ಸಂತೋಷಭರಿತರಾಗಿದ್ದರು. ಆದರೆ ಈ ಸಂತೋಷ ಅವರಿಬ್ಬರ ಬಾಳಿನಲ್ಲಿ ದೀರ್ಘಕಾಲ ಇರಲಿಲ್ಲ. ಇಂತಹ ಒಂದು ಆನಂದವನ್ನು ಸಹಿಸದ ವಿಧಿ ಕಾಲದ ಮೊಟ್ಟೆಯ ಮೇಲೆ ಕಾವು ಕೂತಂತಿತ್ತು. ಯಾರ ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ, ಈ ತಂದೆ ಮಕ್ಕಳ ಒಂದು ಸಂತೋಷ ನೆಮ್ಮದಿ ದೂರವಾಗ್ತಕ್ಕಂತಹ ಒಂದು ಘಟನೆ ಇವರಿಬ್ಬರ ಜೀವನದೊಳಗೆ ಪ್ರವೇಶ ಮಾಡಿಯೇ ಬಿಡ್ತು. ಹೀಗಿರಬೇಕಾದ್ರೆ ಒಮ್ಮೆ ಶಂತನು ಮಹಾರಾಜ ಬೇಟೆಗೆಂದು ಹೋಗಿದ್ದ ಸಂದರ್ಭದಲ್ಲಿ ಅವನು ತನ್ನ ಬದುಕಿನಲ್ಲಿ ಎಂದೂ ಅನುಭವಿಸದೇ ಇರದಂತಹ ಒಂದು ವಿಚಿತ್ರವಾದ ದಿವ್ಯ ಪರಿಮಳ ಅವನನ್ನು ಸೆರೆ ಹಿಡಿಯಿತು. ಅದು ಎಲ್ಲಿಂದ ಬರುತ್ತಿದೆ ಎಂದು ಕಂಡುಹಿಡಿಯುವುದಕ್ಕಾಗಿ ಅದನ್ನೇ ಅನುಸರಿಸಿ ಹೊರಟ ಅವನನ್ನು ಅದು ಯಮುನಾ ನದಿ ತೀರಕ್ಕೆ ಕರ್ಕೊಂಡೋಗ್ಬಿಡ್ತು. ಅಲ್ಲಿ ದೋಣಿಯೊಂದನ್ನು ದಡಕ್ಕೆ ಬಿಗಿದು ಕಟ್ಟುತ್ತಿದ್ದಂತಹ ಸುರಸುಂದರಿಯಾದ ಒಬ್ಬಳು ಯುವತಿಯ ಕಡೆಯಿಂದ ಆ ಪರಿಮಳವು ಬರ್ತಾ ಇತ್ತು. ಅವಳ ಅಂಗಸೌಷ್ಠವ ದೇವಲೋಕದ ಅಪ್ಸರೆಯನ್ನು ಮೀರಿಸುವಂತಿತ್ತು. ಹೀಗೆ ಅವಳ ಚೆಲುವಿಗೆ ಮನಸೂತು ಅವಳ ಬೆನ್ನ ಹಿಂದೆ ನಿಂತಿದ್ದಂತಹ ರಾಜನ ದೃಷ್ಟಿಯನ್ನು ಎದುರಿಸಲಾಗದೆ ನಾಚಿಕೆಯಿಂದ ಭೂಮಿಯ ಕಡೆ ಮುಖ ಮಾಡಿ ನಿಲ್ಲುತ್ತಾಳೆ. ಬೆಸ್ತರ ಹುಡುಗಿಯ ಮೈ ಮೇಲಿದ್ದ ಬಟ್ಟೆಯಂತೂ ಅವಳ ಲಾವಣ್ಯವನ್ನು ಅಡಗಿಸಿಡಲು ಸಾಕಾಗುವಂತಿರಲಿಲ್ಲ. ಶಂತನು ಅವಳನ್ನು ನೋಡಿದೊಡನೆ ಅವಳ ಮೇಲೆ ಆಸೆ ಉಂಟಾಗಿ ಅವಳ ಬಳಿಗೆ ಹೋಗಿ, ಸುಂದರಿ, ನೀನು ಯಾರು, ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾನೆ. ಅಷ್ಟೇ ನಯವಾಗಿ ಆಕೆ ತನ್ನನ್ನು ಪರಿಚಯ ಮಾಡ್ಕೋತಾಳೆ. ನಾನಿಲ್ಲಿಯ ಬೆಸ್ತರ ಅರಸನ ಮಗಳು ಸತ್ಯವತಿ. ಈ ಯಮುನಾ ನದಿಯ ಒಂದು ದಡದಿಂದ ಮತ್ತೊಂದು ದಡಕ್ಕೆ ದೋಣಿಯನ್ನು ನಡೆಸುವ ಕಾಯಕವನ್ನು ಮಾಡ್ತಿದ್ದೇನೆ. ಮಧುರವಾಗಿ ತನ್ನ ಪರಿಚಯವನ್ನು ಮಾಡ್ಕೋತಾಳೆ. ಈ ಸಂದರ್ಭವನ್ನು ಪಂಪ ಮಹಾಕವಿ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಅತ್ಯಂತ ಮನೋಜ್ಞವಾಗಿ ಚಿತ್ರಿಸಿದ್ದಾನೆ. ಎಷ್ಟು ಅದ್ಭುತವಾಗಿದೆ ನೋಡಿ ಈ ಪದ್ಯ. ಮೃಗಯ ವ್ಯಾಜದಿನೊರ್ಮೆ ಶಂತನು ತೊಳಲ್ತರ್ಪಂ ಪಳಂಚಲ ಈ ತನ್ಮೃಗ ಶಾಬಾಕ್ಷಿಯ ಕಂಪು ತಟ್ಟಿ ಮಧುಪಂ ಬೋಲ್ ಸೋಲ್ಟು ಕಂಡು ಒಲ್ದು ನಲ್ಮೆಗೆ ದಿಬ್ಬೆಂ ಪಿಡಿವಂತೆ ಓಲ್ ಪಿಡಿದು ನೀ ಬಾ ಪೋಪೆಂ ಎಂದಂಗೆ ಮೆಲ್ಲಗೆ ತತ್ಕಣ್ಣಕ್ಕೆ ನಾಂಚಿ ಬೇಡುವಡೆ ಎಮ್ಮಯ್ಯನಂ ಬೇಡಿದೆ. ಎಂತಹ ಅದ್ಭುತವಾದ ಪದ ಚಮತ್ಕಾರ! ಈ ಕಾರಣದಿಂದಲೇ ನೋಡಿ ಪಂಪನ ಭಾಷೆ 100 ಹದ 100 ವಿಧ ಅಂತ ಬಣ್ಣಿಸಿರೋದು ಕೂಡ ಉಂಟು. ಈ ಒಂದು ಪದ್ಯದ ಸಾರಾಂಶ ಏನಪ್ಪ ಅಂತ ಹೇಳಿದ್ರೆ, ಒಂದು ದಿನ ಬೇಟೆಯ ನೆಪದಿಂದ ಸುತ್ತಾಡಿ ಬರುತ್ತಿರುವಾಗ ಶಂತನು ಜಿಂಕೆಯ ಮರಿಯ ಕಣ್ಣಿನಂತೆ ಕಣ್ಣುಳ್ಳ ಯೌಜನಗಂಧಿಯ ಸುವಾಸನೆಯು ಅವನನ್ನು ಮುಟ್ಟಲಾಗಿ ಅದರಿಂದ ಅವನು ದುಂಬಿಯ ಹಾಗೆ ಸೋತು ಹೋಗಿ ಅವಳನ್ನು ಪ್ರೀತಿಸಿ ತನ್ನ ಪ್ರೀತಿಗೆ ಸಾಕ್ಷಿಯಾಗಿ ದಿವ್ಯವನ್ನು ಹಿಡಿಯುವ ಹಾಗೆ ಅವಳ ಕೈ ಹಿಡಿದು ನೀನು ಬಾ ಹೋಗೋಣ ಎನ್ನಲು ಆ ಕನ್ನಿಕೆ ನಾಚಿಕೊಂಡು ಮೆಲ್ಲಗೆ, ನೀವು ನನ್ನನ್ನು ಬಯಸುವುದಾದರೆ ನಮ್ಮ ತಂದೆಯನ್ನು ಕೇಳಿರಿ ಅಂತ ವಿನಂತಿ ಮಾಡ್ಕೋತಾಳೆ. ಇಷ್ಟೆಲ್ಲ ಒಂದು ಸಾರಾಂಶವನ್ನು ಅದೊಂದೇ ಪದ್ಯದಲ್ಲಿ ಪಂಪ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಆಕೆಯ ಸಮ್ಮತಿಯೊಂದಿಗೆ ಶಂತನು ಹುಡುಗಿಯ ತಂದೆಯ ಬಳಿಗೆ ಹೋಗಿ, ನಾನು ಚಂದ್ರವಂಶದ ಮಹಾರಾಜ ಶಂತನು, ಹಸ್ತಿನಾಪುರದಿಂದ ಬಂದಿದ್ದೇನೆ. ಕಾಡಿನಲ್ಲಿ ಬೇಟೆಯಾಡ್ತಾ ಇರಬೇಕಾದ್ರೆ ವಿಚಿತ್ರವಾದ ಸುವಾಸನೆಯೊಂದರ ಅನುಭವವಾಯಿತು. ಅದನ್ನು ಬೆನ್ನಟ್ಟಿಕೊಂಡು ಬಂದ ನನಗೆ ಈ ಸುಂದರವಾದ ಹುಡುಗಿ ಕಾಣಿಸ್ಕೊಂಡ್ರು. ಇವಳು ನಿನ್ನ ಮಗಳೆಂದು ತಿಳಿಯಿತು. ಮೊದಲ ನೋಟದಲ್ಲೇ ಅವಳ ಸೌಂದರ್ಯಕ್ಕೆ ಮರುಳಾಗಿದ್ದು, ನೀನು ಒಪ್ಪಿಗೆ ಕೊಟ್ಟರೆ ನಾನು ಅವಳನ್ನು ಮದುವೆಯಾಗ್ತಾನೆ ಅಂತ ಕೇಳ್ಕೊತಾನೆ.
ಕೇಳಿ ಕೇಳಿ ಚಂದ್ರವಂಶದ ಮಹಾರಾಜನೇ ಒಬ್ಬ ಸಾಮಾನ್ಯ ಬೆಸ್ತರ ನಾಯಕನ ಮನೆ ಮುಂದೆ ಬಂದು ನಿನ್ನ ಮಗಳನ್ನು ನಾನು ಮದುವೆ ಮಾಡ್ಕೊಳ್ತೇನೆ ಅಂತ ಕೇಳಿದ ಕೂಡಲೇ ಆ ಬೆಸ್ತರ ರಾಜ ಅತ್ಯಂತ ವಿನಯದಿಂದಲೇ ನಿಜ ದೊರೆಯೇ, ಆ ಪರಿಮಳ ಬರ್ತಾ ಇದ್ದುದು ನನ್ನ ಮಗಳಿಂದಲೇ, ಆ ಆಕರ್ಷಣೆಯೇ ನಿಮ್ಮನ್ನ ಇಲ್ಲಿಯವರೆಗೆ ಕರೆದು ತಂದಿದೆ. ಇಡೀ ಪ್ರಪಂಚದಲ್ಲೇ ನನ್ನ ಮಗಳ ಕೈ ಹಿಡಿಯಲು ನಿನಗಿಂತ ಯೋಗ್ಯರು ಇನ್ನಾರು ತಾನೇ ಇದ್ದಾರೆ. ಒಬ್ಬ ಬಡವಿಯಾದ ಬೆಸ್ತರ ಹುಡುಗಿಗೆ ಪೌರವ ಮಹಾರಾಜನ ಪಟ್ಟದ ರಾಣಿಯಾಗಿರೋದಕ್ಕಿಂತ ಹೆಚ್ಚಿನ ಮರ್ಯಾದೆ ಇನ್ನೇನು ತಾನೇ ಸಾಧ್ಯವಾಗಿದ್ದಿತ್ತು. ನಾನು ನನ್ನ ಮಗಳನ್ನು ಅತ್ಯಂತ ಸಂತೋಷದಿಂದಲೇ ನಿಮಗೆ ಮದುವೆ ಮಾಡಿಕೊಡ್ತೇನೆ. ಆದರೆ ಒಂದೇ ಒಂದು ನಿಬಂಧನೆ ಇದೆ, ಒಂದು ಷರತ್ತಿದೆ. ಅದಕ್ಕೆ ನೀವು ಒಪ್ಪಿಕೊಂಡ್ರೆ ನನ್ನ ಮಗಳನ್ನು ನಾನು ನಿಮಗೆ ಮದುವೆ ಮಾಡಿಕೊಡ್ತೇನೆ. ಬಹುಶಃ ಈ ಒಂದು ಘಟನೆಯನ್ನು ಈ ರೀತಿ ವ್ಯಾಖ್ಯಾನ ಮಾಡ್ಬೋದೇನೋ. ಇದನ್ನು ಭಾರತದ ಮಟ್ಟಿಗೆ ಹೇಳೋದಾದರೆ ಇದೇ ಮೊದಲ ಅಂತರ್ಜಾತಿ ವಿವಾಹ ಅಂತ ಬಣ್ಣಿಸ್ಬೋದು. ಒಬ್ಬ ಅರಸ ಬೆಸ್ತರ ರಾಜನ ಮಗಳನ್ನು ಹೇಳ್ತಕ್ಕಂತಹದ್ದು. ಏನು ಷರತ್ತನ್ನು ಆ ಒಂದು ಬೆಸ್ತರ ರಾಜ ಹೇಳ್ತಾನೆ, ಆ ಮಾತುಗಳನ್ನು ಕೇಳಿಸಿಕೊಂಡಂತಹ ರಾಜ ಒಮ್ಮೆಲೆ ನೆಲದಲ್ಲಿ ಕುಸಿದು ಹೋಗಲಿಕ್ಕೆ ಏನು ಕಾರಣ, ಎಂತಹ ಷರತ್ತು ಅದು, ಈ ಎಲ್ಲ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಹೋಗೋಕ್ಕೂ ಮುಂಚೆ ಸಿಂಗಪುರ ಕನ್ನಡ ಯೂಟ್ಯೂಬ್ ಸ್ಟುಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು SKS ಸಿಂಗಪುರ ಕನ್ನಡ ಸ್ಟುಡಿಯೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.